ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಆಡ್ಯ ಗಣ್ಯ ಮಹಾಶಯರುಗಳಿಗೆ ನಮಸ್ಕಾರ. ನಿಮ್ಮ ಬಹುಮಾನ್ವಿತವಾದಂತಹ ಅಸ್ತಿತ್ವವನ್ನು ನಾನು ಅಂಗೀಕರಿಸಿದ್ದೇನೆ. ಸಂವೇದನೆಗಳೇ ಕೆಲಸ ಮಾಡಬೇಕಾದ, ಭಾವಮುಖಿಯಾಗಿ ವ್ಯವಹರಿಸಬೇಕಾದ ಯೋಚನೆಗಳನ್ನು, ನಮ್ಮ ಅನಿಸಿಕೆಗಳನ್ನು ಮಾತ್ರ ಇಲ್ಲಿ ಕಟ್ಟಿಕೊಡಬೇಕಾದ ಒಂದು ವೇದಿಕೆ ಇದು. ಗೋವಿಂದ ಭಟ್ಟರು ಶರೀರದಿಂದ ನಮ್ಮ ಮಧ್ಯದಿಂದ ಕಳಚಿಕೊಂಡಿದ್ದಾರೆ. ಹಾಗೆಂದು ಅವರು ಬಿಟ್ಟು ಹೋದದ್ದು ಕಡಿಮೆಯದ್ದಲ್ಲ. ಶರೀರದಿಂದ ಕಣ್ಮರೆಯಾಗಿ ಹೋದಂಥ ಗೋವಿಂದ ಭಟ್ರು ರಂಗಸ್ಥಳದಲ್ಲಿ ಬಹಳ ದೊಡ್ಡ ಮೂಟೆಯನ್ನೇ ಶೇಖರಿಸಿ ಹೋಗಿದ್ದಾರೆ. ಯಾರಿಗೆ ತೆಂಕುತಿಟ್ಟಿನ ಪ್ರಾತಿನಿಧಿಕವಾದ, ಸಾಂಪ್ರದಾಯಿಕವಾದ, ಸತ್ಸಂಪ್ರದಾಯದ ಕಲಾ ಪ್ರಕಾರದ ಬಗ್ಗೆ ಒಲುಮೆ ಉಂಟೋ, ಗೌರವ ಉಂಟೋ, ಆದರ ಉಂಟೋ, ಅಭಿಮಾನಗಳುಂಟೋ, ಅವರೆಲ್ಲ ಮೂಟೆಗೆ ಒಳಗೆ ಕೈ ಹಾಕಿ ಅದನ್ನು ಬಿಚ್ಚಿ ಯಥಾಸಾಧ್ಯ ಯಥಾಶಕ್ತಿ ಅದರಿಂದ ಬೇಕಾದದ್ದನ್ನು ಆಯ್ದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗಿದ್ದಾರೆ. ರಂಗಭೂಮಿಯ ಮುಂದಿನ ತಲೆಮಾರಿಗೆ ಬಹುದೊಡ್ಡದಾದಂಥ ದೇಣಿಗೆ, ಕಾಣಿಕೆಯನ್ನು ಅವರಿಟ್ಟು ಹೋಗಿದ್ದಾರೆ. ಹಾಗಾಗಿ ಗೋವಿಂದ ಭಟ್ರನ್ನು ನಾವು ಕಳಕೊಂಡಿದ್ದೇವೆ ಎನ್ನುವುದೊಂದು ಮಾನಸಿಕವಾದ ಪರಿಕಲ್ಪನೆ ಮಾತ್ರ. ಒಬ್ಬ ಸಂತನ ಹಾಗೆ, ಒಬ್ಬ ಅವಧೂತನ ಹಾಗೆ, ಒಬ್ಬ ನಡೆದಾಡುವ ವಿರಾಗಿಯ ಹಾಗೆ ನಮ್ಮ ಜೊತೆಗೆ ಸುದೀರ್ಘವಾದಂಥ ಕಾಲಾವಧಿಯವರೆಗೆ ಬದುಕಿದ ಒಬ್ಬ ಮಹಾ ಕಲಾವಿದ ಗೋವಿಂದ ಭಟ್ರು ಏನು ಬಿಟ್ಟು ಹೋಗಲಿಲ್ಲ ಅಂತ ಹೇಳುವ ಸ್ಥಿತಿ ತನಗೆ ಬರಬಾರದು ಎನ್ನುವ ಕಲ್ಪನೆಯನ್ನು ಅವರು ಜೀವಿಸಿದ್ದಾಗಲೇ ಇಟ್ಟುಕೊಂಡ ಹಾಗುಂಟು. ಆದ ಕಾರಣದಿಂದ ಗೋವಿಂದ ಭಟ್ರನ್ನು ನಾವು ಕಳಕೊಂಡಾಗ ಮಾನಸಿಕವಾಗಿ, ಮನುಷ್ಯ ಸಹಜವಾಗಿ ವ್ಯಥೆ ಬರುವುದನ್ನು ನಾವು ಆಕ್ಷೇಪಿಸುವುದಕ್ಕೋ ನಿರಾಕರಿಸುವುದಕ್ಕೋ ಬರುವುದಿಲ್ಲ. ಎಷ್ಟೋ ಸಲ ನಾವು ಯಕ್ಷಗಾನ ತಾಳಮದ್ದಳೆಯಲ್ಲಿ ಪಾತ್ರ ಮಾಡ್ತೇವೆ, ಯಕ್ಷಗಾನ ವೇಷಭೂಷಣಗಳನ್ನು ತೊಟ್ಟು ಆಹಾರ್ಯಾದ್ಯಗಳಿಂದ ಕಲಾವಿದರಾಗಿ ರಂಗಸ್ಥಳದಲ್ಲಿ ವಿಜೃಂಭಿಸ್ತೇವೆ. ಆಗ ನಾವು ಆಡುವ ಮಾತು, ಇದು ನನಗಲ್ಲ, ಪಾತ್ರವಾಗಿ ಮಾತ್ರ 3 ತಾಸು ಕಳೆದ ಮೇಲೆ ನಾನು ಜಬ್ಬಾರೇ ಪಾತ್ರವೇ ಅಂತ ಬಿಟ್ಟು ಬಿಡುವ ಆಗಿಲ್ಲ. ಒಂದಷ್ಟು ಸಂಗತಿಗಳನ್ನು ಸಂಸ್ಕರಿಸಿ ಪರಿಷ್ಕರಿಸಿ ನಮ್ಮ ಹೃದ್ಗತಗೊಳಿಸಲೇಬೇಕು. ಇಲ್ಲದೆ ಹೋದರೆ ರಾಮನಾಗಿ ವೇದಿಕೆಯಲ್ಲಿದ್ದವ ಸಾಮಾಜಿಕವಾಗಿ ರಾವಣನಾಗಿರುವುದನ್ನು ಕಾಣಬೇಕಾದ ಸ್ಥಿತಿ ಬರ್ತದೆ. 10 ತಲೆಯ ಮಹಾ ವಿಜೃಂಭಕ ಶಕ್ತಿಯನ್ನು ಹೊಂದಿದ ದಶಗ್ರೀವ ವೈಯಕ್ತಿಕ ಬದುಕಿನಲ್ಲಿ ರಾಮನಿಗಿಂತಲೂ ಸಾತ್ವಿಕನಾಗಿ ಬದುಕುವುದನ್ನು ಕಾಣಬೇಕಾಗಿ ಬರ್ತದೆ. ಆದ ಕಾರಣದಿಂದಲೇ ಒಂದು ಪಾತ್ರವಾದಾಗ ಪಾತ್ರದ ಸಹ ಅನುಭೂತಿ, ಸಹ ಭಾವ ನಮ್ಮನ್ನು ಗಾಢವಾಗಿ ವಿಸ್ತಾರವಾಗಿ ಆವರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋದರೂ ತುಣುಕಾಗಿಯೋ ಅಣುವಾಗಿಯೋ ನಮ್ಮ ಜೊತೆಗಿರಬೇಕಾದದ್ದು ಅಪೇಕ್ಷಣೀಯ. ಹುಟ್ಟು, ಅಸ್ತಿತ್ವ, ಬೆಳವಣಿಗೆ, ಪರಿವರ್ತನೆ, ಕ್ಷೀಣವಾಗುವಿಕೆ, ಸಾಯುವಿಕೆ, ಈ 6 ವಿಕಾರಗಳು ಈ ಮರ್ತ್ಯ ಅಂತ ಹೇಳಿದಂತಹ ಇದರ ಜೊತೆಗೆ ಸಂಬಂಧ ಸಾಧಿಸಿದ ನಮ್ಮೊಟ್ಟಿಗುಂಟು. ಇದು ಯಕ್ಷಗಾನದಲ್ಲಿ ನಾವು ಅರ್ಥ ಹೇಳುವಾಗೆಲ್ಲ ಬಳಸುವ ಶಬ್ದ. ಗೋವಿಂದ ಭಟ್ರು ಹುಟ್ಟಿದ್ದಾರೆ, ಬೆಳವಣಿಗೆ ಹೊಂದಿದ್ದಾರೆ, ಆ ಬಳಿಕ ಅವರು ಪ್ರಾಣವನ್ನು ಮತ್ತೆ ಭಗವಂತನಿಗೆ ಸಮರ್ಪಿಸಿದ್ದಾರೆ. ನಮ್ಮಲ್ಲೊಂದು ಮಾತುಂಟು, ಎಲ್ಲಿಂದ ನೀನು ಕಳುಹಿಸಲ್ಪಟ್ಟೆಯೋ ಅಲ್ಲಿಗೆ ನೀನು ಹಿಂದಿರುಗಿಸಲ್ಪಡುವೆ. ಪ್ರತಿಯೊಂದು ಜೀವಿಯು ಮರಣದ ರುಚಿಯನ್ನು ಸವಿದೇ ತೀರುವುದು ಅಪರಿಹಾರ್ಯ, ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ್ದು. ಹಾಗಾಗಿ ಗೋವಿಂದ ಭಟ್ರೇನು ತಾನು ಅಮರ, ಅಜಿಂಕ್ಯ, ಅಜೇಯ, ಚಿರಾಯು ಅಂತ ತಿಳ್ಕೊಳ್ಳಿಲ್ಲ. ಆದರೆ ಅವರು ಆ ಬದುಕಿನ ಅವಧಿಯಲ್ಲಿ ಅದ್ಭುತವಾದಂತಹ ಅನುಭವ ಪ್ರಮಾಣಗಳನ್ನು ನಮ್ಮ ನಡುವೆ ಬಿಟ್ಟು ಹೋದರು ಎನ್ನುವುದು ಮುಖ್ಯ. ನಾನು ವಿಸ್ತಾರವಾಗಿ ಹೇಳುವುದಕ್ಕಿರುವ ವೇದಿಕೆ ಅಲ್ಲ. ನನ್ನ ಪ್ರೀತಿಯ ಶಾಮಣ್ಣ ಹಿಂಬದಿಯಲ್ಲಿ ಶರಬತ್ತು ಕುಡಿಯುವಾಗ, ಬಾಯಾರಿಕೆ ತಣಿಸುವಾಗ ಭಾಳ ಬಿಸಿ ಅಲ್ವಾ, ಒಂದು ಮಾತು ನೀನು ಮಾತಾಡಲೇಬೇಕು ಅಂತ ಒತ್ತಾಯ ಮಾಡಿದರು. ನಾನು ಬೇಡ ಅಂದೆ. ಗೋವಿಂದ ಸ್ಮರಣೆ ಅಲ್ವೋ, ಗೋವಿಂದ ಗೋವಿಂದ ಎನ್ನಿರೋ ಅಂತ ಹೇಳಲಿಕ್ಕೆ ಬಂದದ್ದಲ್ವೋ. ಎಲ್ಲರೂ ಗೋವಿಂದ ಅಂತ ಹೇಳುವಾಗ ನಾನು ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿಬಿಡುವ ಅಂತ ಬಂದವ. ಆದರೆ ಅವರು ಮತ್ತೆ ಮುಂದೆ ಕಳುಹಿಸಿದರು. ನಾವು ಬಂದು ಇಲ್ಲಿಗೆ ಸೇರಿದೆ, ಈಗ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಆಯ್ದ ಕೆಲವು ಅಂಶಗಳನ್ನು ಮಾತ್ರ ನಾನು ಗೋವಿಂದ ಭಟ್ಟರ ಸಂಸ್ಮರಣಾ ಸಂಬಂಧಿಯಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. 2ನೇ ವಿಷಯ, ಕ್ಯಾಸೆಟ್, ಧ್ವನಿಸುರುಳಿ. ಒಂದು ಕಾಲದಲ್ಲಿ ಮಾತಿನಲ್ಲಿ ಪ್ರಾಗಲ್ಭ್ಯವನ್ನು ಹೊಂದಿದ್ದ, ಮಾತಿನಲ್ಲಿ ಪ್ರಕಾಂಡ ವಚೋವಿಲಾಸಿ ಅಂತ ಕರೆಯಲ್ಪಟ್ಟ ಶೇಣಿ ಗೋಪಾಲಕೃಷ್ಣ ಭಟ್ರು, ರಾಮದಾಸ ಸಾಮಗರು. ಎಷ್ಟೋ ಸಲ ಗೋವಿಂದ ಭಟ್ರು ಹೇಳಿದ್ದುಂಟು, ತನ್ನ ಮಾತಿನ, ತನ್ನ ವಾಗ್ವೈಖರಿಗೆ ಆಧಾರವಾಗಿ ಗುರುವಾಗಿದ್ದವರು ರಾಮದಾಸ ಸಾಮಗರು. ಅವರ ಮಾತಿನ ಚರ್ಯೆಯಲ್ಲೂ ಶಬ್ದ ಗಡಿಯದ ಶೃಂಖಲಾ ಸ್ವರೂಪದ ವಾಕ್ಯಗಳಲ್ಲಿ ಅದು ನಮಗೆ ಕಾಣಿಸ್ತದೆ. ಆ ಕಾರಣದಿಂದ ಅಂತಹ ಪ್ರವೃತ್ತಿಗಳು ಭಾಗವಹಿಸಿದ ಬಹುದೊಡ್ಡದಾದಂಥ ಧ್ವನಿಸುರುಳಿಯ ಕಾಲವೊಂದನ್ನು ನಾವು ಕಂಡಿದ್ದೇವೆ. ಆ ಧ್ವನಿಸುರುಳಿಯಲ್ಲಿ ಪೋಷಕ ಪಾತ್ರವನ್ನು ನಿರ್ವಹಿಸುತ್ತಿದ್ದವರು ಸೂರಿಕುಮೇರಿ ಗೋವಿಂದ ಭಟ್ಟರು. ಆದರೆ ಅವರ ತೀಕ್ಷ್ಣವಾದ ಕಂಚಿನ ಕಂಠದ ಮೂಲಕ
ಉಳಿದ ಎಲ್ಲ ಮಹಾಮಾತಿನ ಪ್ರಗಲ್ಭರು ಎಂತಹ ಛಾಪನ್ನು ಕೇಳುವವರ ಕಿವಿಗೆ ಶ್ರವಣೇಂದ್ರಿಯಗಳಿಗೆ ಮುಟ್ಟಿಸಿದರೋ ಅಷ್ಟೇ ತೀವ್ರವಾದ ಗಾಢವಾದ ಪರಿಣಾಮವನ್ನು ತನ್ನ ಕಂಚಿನ ಕಂಠದ ಮೂಲಕವಾಗಿ ಅವರು ಮೂಡಿಸ್ತಿದ್ರು. ಹಾಗಾಗಿ ಆ ಕ್ಯಾಸೆಟ್ ಪ್ರಪಂಚದಲ್ಲೂ ಕೂಡ ನಮ್ಮ ಗೋವಿಂದಣ್ಣ ಹೇಗೆ ಭಾಗವಹಿಸಿದ್ದಾರೆ, ಎಷ್ಟು ಪಾತ್ರ ಮಾಡಿದ್ದಾರೆ ಅಂತಲ್ಲ, ನಾನು ಹುಚ್ಚುಗಟ್ಟಿ ಅವರ ಪಾದುಕ ಪ್ರಧಾನ ಎನ್ನುವಂಥ ಪ್ರಸಂಗದ ಅವರ ಮತ್ತು ಕುಂಬಳೆಯವರ ಸಂಭಾಷಣೆಗಾಗಿ ಹಪಹಪಿಸುವ ಕಾಲ ಇತ್ತು. ತಾನು ಒಂದು ವೇದಿಕೆಯಲ್ಲಿ ಸಂಧಾನದ ಕೌರವನಾಗಬಲ್ಲವರು, ಗದಾಯುದ್ಧದ ದುರ್ಯೋಧನನಾಗಬಲ್ಲವರು, ಅಮೋಘ ವೀರ್ಯನಾದ ತಾಮ್ರಧ್ವಜನಾಗಬಲ್ಲವರು, ಮರುಕ್ಷಣದಲ್ಲಿ ಅವರು ರಾಮನಂಥ ಸಾತ್ವಿಕ ಪಾತ್ರಕ್ಕೆ ಜೀವ ಕೊಟ್ಟು ಪರಕಾಯ ಪ್ರವೇಶ ಮಾಡುವ ಕಾಯಕ ಪರಿಶ್ರಮವೇ ಕಾಯನಿಷ್ಠೆಯೇ ಬಹಳ ದೊಡ್ಡದು ಎಂದು ನನಗನ್ನಿಸುವುದು. ಆದ ಕಾರಣದಿಂದ ಅವರು ಪಾದುಕಾ ಪ್ರಧಾನದ ರಾಮನನ್ನು, ಆ ಬಳಿಕ ಗದಾಯುದ್ಧದ ಅಥವಾ ಸಂಧಾನದ ಕೌರವನನ್ನು ಪ್ರತ್ಯೇಕವಾಗಿ ಕಾಣಿಸಬಲ್ಲ ಧ್ವನಿ ಸಾಕತ್ತನ್ನು ಹೊಂದಿದವರಾಗಿದ್ದರು. ಇಡೀ ದೇಹವೇ ರಂಗಸ್ಥಳದಲ್ಲಿ ಅವರಿಗೆ ಬಳಕೆ ಆಗುತ್ತಿತ್ತು. ಅಡಿಯಿಂದ ಮುಡಿಯವರೆಗೆ ಅಂತ ನಾವು ಹೇಳ್ತೇವೆ, ಮುಡಿಯಿಂದ ಅಡಿಯವರೆಗೆ ಅಂತ ಹೇಳ್ತೇವೆ. ಕಿರೀಟ ಕಟ್ಟಲ್ಪಟ್ಟ ಉರುಟಾದ ಚಂದದ ಜಾನದ ಮಹಾಭಂಡಾರವನ್ನೇ ತುಂಬಿಸಿಕೊಂಡ ಮೆದುಳಿಗೆ ಚಿಪ್ಪಾದವರ ತಲೆಯ ಮೇಲಿನ ಕಿರೀಟದಿಂದ ಕಿಣಿ ನಾದ ಹೊರಡಿಸುವ ತಾಳಬದ್ಧವಾದಂಥ ಲಯಬದ್ಧವಾದಂಥ ಭಾಗವತರ ಜಾಗಟೆಗೆ ಚಿಪ್ಪಾರು, ಅಡೂರು ಮೊದಲಾದವರ ಚಂಡಮದ್ದಲೆಗಳಿಗೆ ಕಾಲು ಕುಣಿಸುವಂಥ ಗೋವಿಂದ ಭಟ್ಟರು ಇಡೀ ದೇಹವನ್ನು ರಂಗಸ್ಥಳದಲ್ಲಿ ಒಂದು ಅಪೂರ್ವವಾದಂತಹ ಕಲಾಕಾಯಕಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು. ಅವರ ದೇಹದಲ್ಲಿ ಅವರ ತಲೆ ನೋಡಿದರೆ ಕಟ್ಟಿದ ಕಿರೀಟ, ಇಟ್ಟ ಕಿರೀಟ ಒಂದಂಗುಲ ಎಂತಗೊದ್ದೇ ತೀವ್ರವಾದ ಬೆವರಿನ ಜಾರುವಿಕೆಗೂ ಹಿಂದೆಗೆ ಸರಿಯುತ್ತಿರಲಿಲ್ಲ. ಒಂದು ಹಗ್ಗವನ್ನು ರಂಗಸ್ಥಳದಲ್ಲಿ ಕಟ್ಟಿದ್ದಕ್ಕೆ ಆಧಾರ ಇಲ್ಲ. ಈಗ ನಮ್ಮ ಕಲಾವಿದರು ಒಂದು ಪಾತ್ರ ಆಕ್ಷೇಪ ಹೇಳುವುದಲ್ಲ, ಈಗಿನ ಪ್ರಕ್ರಿಯೆಗಳನ್ನು ನಾವು ಕಾಣ್ತೇವೆ. ಅಲ್ಲಿ ಒಂದು ವೇಷ ಇರುವಾಗ ಇನ್ನೊಂದು ಹೋಗಿ ಕಾಲಿನ ಗೆಜ್ಜೆ ಕಟ್ಟುವುದನ್ನು ನಾವು ಕಾಣ್ತೇವೆ. ಗೋವಿಂದ ಭಟ್ರು ಕಟ್ಟಿದಂತಹ ಯಾವುದೇ ಹಗ್ಗ ಹೊರಗೆ ಬಂದದ್ದನ್ನು ನನ್ನ ಅನುಭವದಲ್ಲಿ ನಾನು ಕಾಣಲಿಲ್ಲ. ಅವರ ವೇಷಗಳನ್ನು ಹುಚ್ಚುಗಟ್ಟಿ ಹುಡುಕಿಕೊಂಡು ಹೋಗುವ ಒಂದು ಬಗೆಯಲ್ಲಿ ಗೋವಿಂದ ಉನ್ಮಾದವನ್ನೇ ಸೃಷ್ಟಿ ಮಾಡಿಕೊಂಡವನಾಗಿದ್ದೆ ನಾನು. ಹಾಗಾಗಿ ಅವರ ಹುಬ್ಬು, ಅವರ ಅದ್ಭುತವಾದ ತೀಕ್ಷ್ಣವಾಗಿ ಇರಿಯುವ ಕೊಳ್ಳಿಯ ತುದಿಯ ಹಾಗಿನ ಕಣ್ಣು, ಅಲುಗಾಡುವ ಹೊಳ್ಳೆಗಳು, ಮೇಲೆ ಕೆಳಗೆ ಹೋಗುವ ಮೇಲಕ್ಕೆ ಸೆಳೆಯಲ್ಪಟ್ಟ ಮೂಗಿನ ಹೊಳ್ಳೆ ದ್ವಯಗಳು, ಆ ಬಳಿಕ ಉಲ್ಲನ್ಮೀಸೆಯನ್ನು ಬಳಿದು ಕಟ್ಟಿದಾಗ ಉಬ್ಬಿಕೊಳ್ಳುವ ತುಟಿಯಲ್ಲಿ ಕಾಣಿಸುವ ವಿಕಟ ನಗೆ, ಕಿರು ನಗೆ, ವ್ಯಂಗ್ಯೋಕ್ತಿ, ನವರಸಗಳು, ಅವರ ಅದ್ಭುತವಾದಂತಹ ಕೈಗಳ ತುದಿಯಲ್ಲಿರುವ ಬೆರಳುಗಳ ತುದೆಯ ಮುದ್ರೆಗಳು, ಜಲ್ ಜಲ್ ಗೆಜ್ಜೆಯ ನಿನಾದ, ಪಕ್ಕಾ ವಾದ್ಯಗಳಿಗೆ ಹೊಂದಿಕೊಳ್ಳುವ ಲಯ, ಒಟ್ಟಿನಲ್ಲಿ ಇಡೀ ದೇಹವನ್ನು ಒಂದು ಅದ್ಭುತವಾದ ರಂಗ ಪ್ರಕ್ರಿಯೆಗೆ ಬಳಸಿಕೊಳ್ಳುವ ಪಾಂಡಿತ್ಯ ಚಾಕಚಕ್ಯತೆಯನ್ನು ಹೊಂದಿದ ಉದ್ದಾಮ ಕಲಾವಿದ ನಮ್ಮ ಡಾಕ್ಟರ್ ಗೋವಿಂದ ಭಟ್ಟರು. ಆ ಬಳಿಕ ಭರತನಾಟ್ಯ ಮತ್ತು ಸಾಂಪ್ರದಾಯಿಕ ನಾಟ್ಯ ಎರಡನ್ನೂ ಎರಕವೊಯ್ದು ಹೊಸ ಪಾಕವನ್ನು ಸಿದ್ಧ ಮಾಡಿ ಎರಡನ್ನೂ ಭೂಯಿಷ್ಠವಾದಂಥ ಸ್ಥಿತಿಯಲ್ಲಿ ಅವರು ಕಲಾವಿದರಾಗಿ ಪ್ರೇಕ್ಷಕರಿಗೆ ಕಾಣಿಕೆ ಕೊಟ್ಟವರು. ಅವರ ಆತ್ಯಂತಿಕವಾದ ಉದ್ದೇಶ ತಾನು ಪ್ರೇಕ್ಷಕನನ್ನು ಮುಟ್ಟುವುದು, ತಾನು ಶ್ರೋತೃವಿನ ಹೃದಯದ ಕಡಲಿನ ಆಳದಲ್ಲಿ ಕೂತುಕೊಳ್ಳುವುದು. ವಾರ ಕಳೆದ ಮೇಲೆ ಗೋವಿಂದಣ್ಣ ಮೊನ್ನೆ ನಿಂಗಳ ವೇಷ ಭಾರಿ ಲಾಯಕ ಇದ್ದು ಎಂದು ಹೇಳುವ ಪ್ರತಿಕ್ರಿಯೆ ಬರುವ ಹಾಗಿರಬೇಕು ಎನ್ನುವ ಪ್ರಜ್ಞಾಪೂರ್ವಕವಾದ ವ್ಯಾವಹಾರಿಕ ಗುಣವನ್ನು ನಾವು ಕಾಣುತ್ತಿದ್ದೆವು. ಹಾಗಾಗಿ ಅದು ಕೇವಲ ಅಭಿನಯ, ಚೆಂಡೆ, ಮದ್ದಳೆ, ಮುಂದಿನ ಕಾರ್ಯಕ್ರಮ, ಬಣ್ಣ ತೆಗೆಯುವುದಷ್ಟಕ್ಕೆ ಸೀಮಿತವಾದುದಲ್ಲ. ಹಾಗಾಗಿ ಭರತನಾಟ್ಯವನ್ನು ಪರಶಿವರಿಂದ ಪಡೆದ ಮೇಲೆ, ಸಾಂಪ್ರದಾಯಿಕವಾದ ನಾಟ್ಯವನ್ನು ಕುರಿಯರಿಂದ ಪಡ್ಕೊಂಡ ಮೇಲೆ ಎರಡನ್ನೂ ಸೇರಿಸಿ ಎರಕವೈದ ಹೊಸ ಪಾಕವನ್ನು ರಂಗತಂತ್ರಜ್ಞನಾಗಿ ಅವರು ಪ್ರೇಕ್ಷಕರಿಗೆ ಉಣಬಡಿಸಿದರು. ಒಂದು ದಿನ ಪ್ರಸಂಗ ಪುಸ್ತಕವನ್ನು ಗೋವಿಂದ ಭಟ್ರು ನೋಡಿದ್ದನ್ನು ನಾನು ನೋಡಲೇ ಇಲ್ಲ. ನಾವೆಲ್ಲ ಬೆವರಿಕೊಂಡು ಕೈಕಾಲು ಅಲುಗಾಡಿಕೊಂಡು ಅವರಿಗೆಷ್ಟು ಪದ್ಯ, ಇವರಿಗೆಷ್ಟು ಪದ್ಯ, ಆ ಪದ್ಯ ಆದ ಮೇಲೆ ಯಾವ ಪದ್ಯ ಅಂತ ತುಟಿ ಇಡಿ ಒಣಗಿಸಿಕೊಂಡು ತಡವರಿಸಿದರು. ಗೋವಿಂದ ಭಟ್ರು ಹುಚ್ಚದ್ದಂಥ ಅಲೆಗಳು ತಣಿದ ಮೇಲಿನ ಸಮುದ್ರದ ಹಾಗೆ ಸಮಾಧಾನವಾಗಿ ಅವರ ಶೈಲಿಯಲ್ಲಿ ರಂಗ ಹತ್ತುತ್ತಿದ್ದರು. ಮೂಗಿನ ಮೇಲೆ ಬೆರಳಿಟ್ಟು ಹುಬ್ಬು ಮೇಲೆ ಏರಿಸುವ ಹಾಗೆ ಎಲ್ಲ ವಿಶೇಷವೇ, ಇಷ್ಟನ್ನು ಸೂರೆಗೊಂಡ ಈ ಮಹಾತ್ಮನ ಪ್ರಜ್ಞಾಶಕ್ತಿ ಎಂತಹದ್ದು ಅಂತ ಬೆರಗುಗೊಳ್ಳುವ ಹಾಗೆ ಮಾಡುತ್ತಿದ್ದರು. ಇವರಿಗೆ ಕೌರವನ ವೇಷ ಮಾಡುವಂತಹ ಸಂದರ್ಭದಲ್ಲಿ ಕೌರವನೇ ಮೈಯೊಳಗೆ ಆವಾಹನೆ ಆಗುತ್ತಿದ್ದ. ನನ್ನ ಬದುಕಿನ ಕಲಾರಂಗದ ಮಹತ್ವಾಕಾಂಕ್ಷೆಗಳಲ್ಲಿ ಒಂದು ಮಹತ್ವಾಕಾಂಕ್ಷೆ, ನಮ್ಮ ಗೋವಿಂದ ಭಟ್ರ ಕೌರವನಿಗೆ ಸಂಜಯನ ವೇಷ ಮಾಡಬೇಕು. ಚಿಟ್ಟಾಣಿ ರಾಮಚಂದ್ರ ರಾಯರಿಗೆ ಸಂಜಯ ಮಾಡಿದ್ದೇನೆ, ಗೋಡೆಯವರಿಗೆ ಸಂಜಯ ಮಾಡಿದ್ದೇನೆ,
ಕೊಂಡದ ಕುಳಿಯವರಿಗೆ ಸಂಜಯ ಮಾಡಿದ್ದೇನೆ, ಜಲವಳ್ಳಿ ದ್ವಯರಿಗೆ ಸಂಜಯ ಮಾಡಿದ್ದೇನೆ. ಆದರೆ ನಮ್ಮ ಪ್ರೀತಿಯ ನನ್ನ ಆತ್ಮೀಯರಾದ ನನ್ನ ಜೊತೆಗೆ ಅತ್ಯುತ್ತಮ ಸಾಂಗತ್ಯವನ್ನು ಹೊಂದಿದ್ದ ಗೋವಿಂದ ಭಟ್ರ ಕೌರವನಿಗೆ ಸಂಜಯನ ವೇಷ ಮಾಡುವ ಅವಕಾಶ ಬರಲಿಲ್ಲ. ಅವರ ಕೌರವನ ತಾಳಮದ್ದಳೆಯ ಅರ್ಥಕ್ಕೆ ಮಾತ್ರ ಸಂಜಯ ಹೇಳುವ ಭಾಗ್ಯ ಬಂತು. ಅದೊಂದು ಕನಸಾಗಿ ಉಳಿದುದಕ್ಕೆ ನಾನು ಯಾಕೋ ವಿಷಾದ ಪಡ್ತೇನೆ. ಆದರೆ ಗೋವಿಂದ ಭಟ್ರನ್ನು ನೆನಪು ಮಾಡಲಿಕ್ಕೆ ಅದೊಂದು ದಾರಿ ಆಯಿತಲ್ಲ. ಗೋವಿಂದ ಭಟ್ರೊಟ್ಟಿಗೆ ವೇಷ ಮಾಡಲಿಲ್ಲ ಅಂತ ಹೇಳುವುದೇ ಅವರನ್ನು ನೆನಪು ಮಾಡಲಿಕ್ಕೆ ಒಂದು ಆಧಾರ ಆಗ್ತದಲ್ಲ. ಅದಕ್ಕೆ ವಿಷಾದದ ನಡುವೆ ಅದಕ್ಕಿಂತಲೂ ಮೀರಿ ನಾನು ಸಂಭ್ರಮಿಸುತ್ತೇನೆ. ಒಂದು ಅದ್ಭುತವಾದ ಆಟವನ್ನು 4.5 ದಶಕಗಳ ಹಿಂದೆ ಸುಳ್ಯದ ಪ್ರಕಾಶ್ ಥಿಯೇಟರ್ನ ಒಳಗೆ ನಾನು ನೋಡಿದೆ. 3ನೆಯ ಪ್ರಸಂಗ ಬೆಳಗಿನ ಜಾವದ್ದು 4:15 ಪ್ರಾರಂಭ ಆಗಿ 5:00 ಮುಗಿದು ಮರುದಿನ ಗೋವಿಂದ ಭಟ್ರು ಅಡ್ಯನಡ್ಕದ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಕೊಳತಿಗೆ ನಾರಾಯಣ ಗೌಡರು ಬಾಂಬೆಗೆ ಮುಟ್ಟಬೇಕು. ಜೋಗಿಯವರು ಕೂಡ ಗೋವಿಂದ ಭಟ್ರ ಜೊತೆಗೆ ಹೋಗಬೇಕು. ಜೋಗಿಯವರು ಹಿಂದೆ ಇದ್ದಾರೆ, ದಯಮಾಡಿ ನೆನಪು ಮಾಡಬೇಕು. ಈಗ ನೆನಪು ಮಾಡ್ತಾ ನೋಡು. ಒಂದು ಕಾಲದಲ್ಲಿ 4.5 ದಶಕಗಳ ಹಿಂದೆ ಸುಳ್ಯದ ಶೇಖರಮಣಿ ಆಡಿಸಿದ ಆಟದಲ್ಲಿ ನನ್ನ ಪ್ರೀತಿಯ ಜೋಗಿಯವರ ಅದ್ಭುತವಾದಂತಹ ಚಿತ್ರಸೇನ, ಅದ್ಭುತವಾದಂಥ ಕೌರವನ ಅಭಿವ್ಯಕ್ತಿ ಗೋವಿಂದ ಭಟ್ರು. ಆಗ ಒಂತಕಾರಿಯಾಗಿದ್ದ ಕೊಳ್ತಿಗೆ ನಾರಾಯಣಗೌಡರ ಅರ್ಜುನ ಒಂದು ಅದ್ಭುತವಾದ ತುರುಸು ಬಿರುಸಿನ ಮೇಲಾಟದ ಆಟವಾಗಿ ಈಗಲೂ ನಾನು ಕಣ್ಮನಗಳಲ್ಲಿ ತುಂಬಿಕೊಂಡಿದ್ದೇನೆ. ಎಂತಹ ಅದ್ಭುತ ವರ್ಚಸ್ಸಿನ ಕಿರೀಟ ವೇಷ, ಎಂತಹ ವಿಲಾಸ ಭಾವ, ಭಾನುಮತಿಯಾದಿ ಸಖಿಯರನ್ನು ಘೋಷಯಾತ್ರೆಗೆ ಒಯ್ಯುವ ಗೋವಿಂದ ಭಟ್ಟರ ಶೈಲಿಯನ್ನು ಇವತ್ತಿಗೂ ನಾನು ಮರೆಯಲಾರೆ. ಅಂತಹ ಅದ್ಭುತವಾದಂತಹ ಪುನಸ್ಮರಣೆ ಮಾಡುವಂಥ ಪ್ರಯೋಗಶೀಲ ನಟನೆಯನ್ನು ಅವರು ಕಾಣಿಸಿಕೊಟ್ಟವರೇ. ಆ ಬಳಿಕ ಕಲ್ಲುಗುಂಡಿಯ ನಮ್ಮ ಕಲೋತ್ಸವ, ನಮ್ಮ ಕೀಲಾರು ಪ್ರತಿಷ್ಠಾನ ಮೊದಲು ಶಾಮಣ್ಣನೇ ಅದನ್ನು ಉಸ್ತುವಾರಿಯಾಗಿ ನಡೆಸುತ್ತಿದ್ದ ಕಾಲ. ಎಲ್ಲ ಸಂದರ್ಭಗಳಲ್ಲಿ ಇದನ್ನು ನನಗೆ ಹೇಳುವುದಾಗಿ ಬರ್ತದೆ, ನಾನು ಹೆಚ್ಚು ಉದ್ದವಾಗಿ ಹೇಳುವುದಿಲ್ಲ. ಆ ಕಾಲದಲ್ಲಿ ನಾನು ಅವರ ಆಟದ ಸ್ವಯಂ ಸೇವಕ. ಆ ಆಸನಗಳನ್ನು ಅಣಿಗೊಳಿಸುವುದು ಇತ್ಯಾದಿ ವ್ಯವಸ್ಥೆ ಮಾಡುವ ಅನುಕೂಲ ಅವರು ನನಗೆ ಕೊಡುತ್ತಿದ್ದರು. ಬಹುಮುಖಿಯಾದಂಥ ಯಕ್ಷೋಪಾಸನ ಯಕ್ಷಸೇವಾ ಅನುಭವಗಳಲ್ಲಿ ಆ ಅನುಭವವನ್ನು ಕೂಡ ಶಾಮಣ್ಣ ನನಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಶಾಮಣ್ಣ ಆ ಕಾಲದಲ್ಲಿ ಆಡಿಸುತ್ತಿದ್ದ ಆಟಗಳಲ್ಲಿ ಮರೆಯಲಾಗದಂಥ ಛಾಪನ್ನು ಮೂಡಿಸಿದ ಅವರ ವೇಷಗಳು, ಒಂದು ದೇವಿ ಮಹಾತ್ಮ್ಯ, ಈ ಪ್ರಸಂಗದ ಅವರ ಅದ್ಭುತವಾದಂಥ ರಕ್ತಬೀಜನ ಪಾತ್ರ ಶಾಮಣ್ಣನಿಗೆ ಬೇಕಾಗಿ 2 ಪಟ್ಟು ಹೆಚ್ಚು ಅವರು ಅದನ್ನು ಅಭಿವ್ಯಕ್ತಿಸಿ ತೀರ್ತಿದ್ರು. ಯಾಕಂದರೆ ಶಾಮಣ್ಣನ ಜೊತೆಗೆ ಅಂಥ ಒಂದು ಅವಿನಾದ್ವೈತ ಸಂಬಂಧ ಅವರಿಗೆ. ಶಾಮಣ್ಣನಿಗೂ ಅವರ ಬಗ್ಗೆ ಹಾಗೆ ಶೇಣಿಯ ಬಗ್ಗೆ ಹೇಗಿತ್ತೋ ಹಾಗೆ ಇವರ ಬಗ್ಗೆ ಅವರಿಗೊಂದು ವಿಶೇಷ ಅಭಿಮಾನ. ವೈಯಕ್ತಿಕವಾಗಿ ಒಬ್ಬ ಕಲೋಪಾಸನಾ ಭಾವಜೀವಿಗೆ ಅಂತಹ ಸಂಬಂಧ ಅಪೇಕ್ಷಣೀಯ, ಸಾಧು ಮತ್ತು ಪ್ರಪಂಚದಲ್ಲಿ ಸಹಜ ಅಂತ ನಾನು ಒಪ್ಪುತ್ತೇನೆ. ಅಂತಹ ಅದ್ಭುತವಾದ ರಕ್ತಬೀಜನನ್ನು ನೋಡಿದ್ದೇನೆ. ಮತ್ತೊಂದು ಅದ್ಭುತವಾದಂಥ ತಾಮ್ರಧ್ವಜ, ಆ ತಾಮ್ರಧ್ವಜನನ್ನು ನಾನು ಇವತ್ತಿಗೂ ಮರೆಯುವ ಹಾಗಿಲ್ಲ. ಶೀನಪ್ರಯಿಗಳ ಅರ್ಜುನ, ಇವರ ಕರ್ಣನ ಪಾತ್ರ ಅದನ್ನು ನಾನು ಮರೆಯುವ ಹಾಗಿಲ್ಲ. ಎಂಪೆಕಟ್ಟೆಯವರ ಭೀಮ, ನಮ್ಮ ಗೋವಿಂದ ಭಟ್ರ ಕೌರವ ಅದನ್ನು ನಾನು ಮರೆಯುವ ಹಾಗಿಲ್ಲ. ಹಾಗಾಗಿ ಅದ್ಭುತವಾದಂತಹ ವೇಷಗಳ ಮೂಲಕವಾಗಿ ಕಲ್ಲುಗುಂಡಿಯ ರಸಿಕರ ಮನದಲ್ಲಿ ಅಚ್ಚೊತ್ತಿದ ನೆನಪನ್ನು ಉಳಿಸಿದ ಗೋವಿಂದಣ್ಣನನ್ನು ಈಗಲೂ ನಾನು ಧ್ಯಾನಿಸ್ತೇನೆ. ಕೊನೆಯ ಭಾಗಕ್ಕೆ ನಾನು ಬಂದಿದ್ದೇನೆ. ಇನ್ನು ನಾನು ಪ್ರತ್ಯೇಕವಾಗಿ ಪುನಃ ನೆನಪಿಸಬೇಕಾದದ್ದು 2 ವ್ಯಕ್ತಿಗಳನ್ನು. ಪದೇ ಪದೇ ಶಾಮಣ್ಣನನ್ನು ನಾನು ನೆನಪಿಸುವಾಗ ವೈಭವೀಕರಣವೋ ಮುಖಸ್ತುತಿಯೋ ಅನುಕೂಲ ಸಿಂಧುವಾದ ಧೋರಣೆಯಾಗಿ ಕಾಣಿಸಬಹುದು. ಯಥಾರ್ಥಕ್ಕೂ ನಾನು ನಂಬುವ ಆತ್ಮಸಾಕ್ಷಿಯಾಣೆಯಾಗಿಯೂ ಆಗಲ್ಲ. ನಾನು ಶಾಮಣ್ಣನನ್ನು ಅತ್ಯಂತ ಹಾರ್ದವಾಗಿ ಅಭಿನಂದಿಸ್ತೇನೆ. ತಬ್ಬಲಿತನ ಬಂದ ಕಾಲದಲ್ಲಿ, ಗೋವಿಂದಣ್ಣನಿಗೆ ಒಂಟಿತನ ಬಾಧಿಸಿದ ಕಾಲದಲ್ಲಿ, ತಾನಿನ್ನು ಯಕ್ಷಗಾನದಿಂದ ನಿವೃತ್ತನಾದನೆಲ್ಲ ಎನ್ನುವ ಅಪಾಹಪಿ ಅವರ ಎದೆಯನ್ನು ಸುಡುವ ಕಾಲದಲ್ಲಿ ಆ ನೋವು ಬಾಧಿಸದ ಹಾಗೆ ಹೆಗಲ ಎಣೆಯಾಗಿ ಹೆಗಲ ಹೊಣೆಯಾಗಿ ಸಾಂತ್ವನದಿಂದ ಹೆತ್ತಬ್ಬೆ ಮಗುವನ್ನು ಸಂತೈಸುವ ಹಾಗೆ ಸಂತೈಸಿದವರು ಶಾಮಣ್ಣ. ಅವರು ನನ್ನಲ್ಲಿ ಅನೇಕ ಸಲ ಹೇಳಿದ್ದಾರೆ, ಜಬ್ಬಾರ್ರೇ, ಯಾಕಂದರೆ ನನಗೆ ಭಾಳ ಆತ್ಮೀಯತೆ. ಅವರ ಸಹೋದರನ ಮಗಳನ್ನು ನಮ್ಮ ಸಿದ್ಧಿಗಣಪತಿ ಭಟ್ರ ಮಗನಿಗೆ ಕೊಟ್ಟದ್ದು, ಕೃಷ್ಣನಿಗೆ. ಆಗ ಗೋವಿಂದ ಭಟ್ರು ನನ್ನ ಅಣ್ಣನ ಅಂಗಡಿ ಇತ್ತು, ಅಲ್ಲಿ ನಾವು ತೊಡೆ ಸೋಂಕಿನಲ್ಲಿ ಕೂತು ಅವರಿಗೆ ನಾನು ಬೀಡ ಕೊಟ್ಟು ನಾವು 1-1.5 ಗಂಟೆ ಮಾತಾಡಿದ್ದೇವೆ. ಆಗ ಹೆಚ್ಚು ಗುರ್ತೇ ಇಲ್ಲ, ಎದ್ದು ನಿಂತು ನಮಸ್ಕಾರ ಮಾಡುವಷ್ಟು. ಪಾದುಕಾ ಪ್ರಧಾನದ ಮಾಗದ ವಧೆಯಲ್ಲಿ
ಎಲವ ಮಾಗಧ ನೆನಪಾಗ್ತದ ಸ್ವರ ನಿಮಗೆ? ಅದು ಈಗಲೀಗಲೇ ರೋಮ ಕುತ್ತ ನಿಲ್ಲುವುದು. ಆ ಗೋವಿಂದನೊಟ್ಟಿಗೆ ಕೂತು ಮಾತಾಡಿದ್ದು ನಾನು ಅಲ್ಲಿ. ಆಗ ಅವರ ಸಹೋದರನ ಮಗಳನ್ನು ಸಿದ್ಧಿಗಣಪತಿ ಭಟ್ರ ಮಗ ಕೃಷ್ಣನಿಗೆ ಕೊಟ್ಟದ ಮದುವೆಗೆ ಬಂದಿದ್ರು ಅವರು. ಹಾಗಾಗೊಂದು ಆತ್ಮೀಯತೆ. ಆ ಕಾರಣದಿಂದ ಅಂತಗ ಗೋವಿಂದ ಭಟ್ರಿಗೆ ತಬ್ಬಲಿತನ ಒಂಟಿತನ ಬಾರದ ಹಾಗೆ ಕಾಯ್ದು ಸಂರಕ್ಷಿಸಿದ ಅವರ ಅಭಿಮಾನಿಗಳು ಕಲಾವಿದರ ಕಾಮಧೇನು ಅಂತ ಕರೀತಾರೆ. ಕಲಾವಿದರು ಸೋತ ಕಾಲದಲ್ಲಿ ಕಾಯಕಲ್ಪ ಕೊಡುವಂತಹ ಚಿರಂಜೀವನವನ್ನು ಕೊಡುವ ಧನ್ವಂತರಿ ಅಂತ ಅವರನ್ನು ಕರೀತಾರೆ. ಆ ಹೆಸರು ಅರ್ಹವಾಗಿ ಯೋಗ್ಯತೆಯಿಂದ ಅವರಿಗೆ ಅನ್ವಯಿಸ್ತದೆ. ಶ್ಯಾಮ್ ಭಟ್ರನ್ನು ನಾನು ಯಾವ ಕಾರಣಕ್ಕೂ ನೆನಪಿಸ್ತೇನೆ. ಗೋವಿಂದ ಭಟ್ರು ವಾಲುವ ಕಾಲದಲ್ಲಿ ನೆಟ್ಟಗೆ ನಿಲ್ಲುವ ಹಾಗೆ ಪ್ರೇರೇಪಿಸಿದವರು. ನಾನಿದ್ದೇನೆ ನಿಮ್ಮ ಜೊತೆಗೆ ಗುರುಗಳೇ ಅಂತ ಹೇಳಿ ಸದಾಕಾಲ ಅವರಲ್ಲಿದ್ದಂತಹ ಒಂಟಿತನದ ಸಂದಿಗ್ಧವನ್ನು ನಿವಾರಿಸಿದ ದಾತಾರ ಶಾಮಣ್ಣನಿಗೆ ಗೋವಿಂದ ಭಟ್ಟರ ಜೊತೆಗಿನ ನೆನಪಿನ ಎಲ್ಲ ಕೊಡುಗೆ ಸಲ್ತದೆ. ಮತ್ತೊಬ್ಬರು ಇಲ್ಲಿನ ಪ್ರಶಾಂತ ಬಾಯಾರು. ಅವರನ್ನು ಯಾವ ಕಾರಣಕ್ಕೂ ನಾನು ಮರೆಯಲಾದೆ. ಹುಡುಗ 889 ತಾಳಮದ್ದಳೆಗಳನ್ನು ಮಾಡಿ 1000 ತಾಳಮದ್ದಳೆಗಳ ತನ್ನ ಉದ್ದಿಷ್ಟವಾದ ಸರಣಿಯನ್ನು ಮುಗಿಸುವ ತರಾತುರಿಯಲ್ಲಿರುವ ಅಪ್ಪಟ ಕಲಾಪ್ರೇಮಿ ಪ್ರಶಾಂತ ಬಾಯಾರು ಗೋವಿಂದ ಭಟ್ರನ್ನು ತಬ್ಬಲಿಯಾಗಲಿಕ್ಕೆ ಬಿಡಲಿಲ್ಲ. ಅಯ್ಯೋ, ನನ್ನನ್ನು ಯಕ್ಷಗಾನ ದೂರೀಕರಿಸಿತೆ. ನಾನು ಈಗ ಮೊದಲಿನ ಹಾಗೆ ನಟನೆಯ ಪ್ರಾಗಲ್ಭ್ಯ ಹೊಂದದೇ ಇರುವುದರಿಂದ ನನ್ನನ್ನು ದೂರ ಇಟ್ಟೀತೆ ಅಂತ ಅವರು ಮನದೊಳಗೆ ಕೊರಗುವ ಕಾಲದಲ್ಲಿ ನಾವಿದ್ದೇವೆ ಗೋವಿಂದ ಭಟ್ರೆ, ನನ್ನ ಸಂಸ್ಥೆಯೊಟ್ಟಿಗೆ ಬನ್ನಿ ಅಂತ ಪ್ರತಿ ತಾಳಮದ್ದಳೆಗೆ ಕರಕೊಂಡು ಹೋದ ಪ್ರಶಾಂತವಳ್ಳ ಬಾಯಾರರನ್ನು ತಂಪು ಹೊತ್ತಿನಲ್ಲಿ ಈ ಸೆಕೆಯಲ್ಲೂ ತಣ್ಣಗಿನ ಮನಸ್ಸಿನಲ್ಲಿ ನಾನು ಧ್ಯಾನ ಮಾಡ್ತೇನೆ. ಇಬ್ಬರು ಮಹನೀಯರಿಗೂ ನನ್ನ ಹಾರ್ದಿಕವಾದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ನಿಸ್ವಾರ್ಥವಾದ ಹಾರೈಕೆಗಳನ್ನು ಸಲ್ಲಿಸ್ತೇನೆ. ಕೊನೆಗೆ ನನ್ನ ಮಾತು ಮುಗಿಸುವಾಗ ನಮ್ಮ ವಿಶ್ವವಿದ್ಯಾನಿಲಯಗಳು, ನಮ್ಮ ಯಕ್ಷಗಾನದ ಅಕಾಡೆಮಿಗಳು ಒಂದು ಕೆಲಸವನ್ನು ಮರೆತು ಅಂತ ನನಗೆ ಅನ್ನಿಸ್ತದೆ. ನಟ ಸಾರ್ವಭೌಮ ಅದರ ಪ್ರಚಾರ ಪತ್ರದಲ್ಲಿ ಬರೆಯಾದ ಆಮಂತ್ರಣ ಪತ್ರದಲ್ಲಿ ನಮೂದಿಸಲಾದ ವರನಟನಂತಹ ಸೂರಿಕುಮೇರಿ ಗೋವಿಂದ ಭಟ್ರು. ಸೂರಿಕುಮೇರಿಯೂ ಸರಿ, ಸೂರಿಕುಮೇರೂ ಸರಿ. ತೌಳವ ಭಾಷೆಯಲ್ಲಿ ಸೂರಿಕುಮೇರಿತ ಗೋವಿಂದನ್ನೇ ನಮ್ಮ ಚಂದದ ಕನ್ನಡದಲ್ಲಿ ಗೋವಿಂದ ಭಟ್ರು ಸೂರಿಕುಮೇರು. ಆ ಕಾರಣದಿಂದ ಯಕ್ಷಗಾನದ ಮಹಾಮೇರು ಅಂತ ಒಪ್ಪುವುದಕ್ಕೇನು ನಮ್ಮಲ್ಲಿ ಕೊರತೆ ಇಲ್ಲ. ಗೋವಿಂದ ಭಟ್ರನ್ನು ಒಂದು ಸ್ಥಾಯಿಯಾದ ಎನ್ಸೈಕ್ಲೋಪೀಡಿಯಾ ಆಗಿ ಬಳಸಬಹುದಿತ್ತು. ಯೂನಿವರ್ಸಿಟಿಯಲ್ಲಿ ಅವರಿಗಾಗಿ ಒಂದು ಹುದ್ದೆ ಸೃಜನೆ ಮಾಡಬಹುದಿತ್ತು. ನಮ್ಮ ಯೂನಿವರ್ಸಿಟಿಯ ಭಾರತದ ನಿಯಮದಲ್ಲಿ ಅದಿಲ್ಲ ಅಂತಲ್ಲ, ನಮ್ಮ ದಕ್ಷಿಣ ಕನ್ನಡದ ವಿಶ್ವವಿದ್ಯಾನಿಲಯದಲ್ಲಿ ಅವರಿಗಾಗಿ ಒಂದು ಹುದ್ದೆಯನ್ನು ಸೃಜಿಸಬಹುದಿತ್ತು. ಯಕ್ಷಗಾನದ ಕಲೋಪಾಸನ ಮಾಡುವವರು, ಯಕ್ಷಗಾನದ ಐತಿಹ್ಯವನ್ನು ಶೋಧನೆ ಮಾಡುವವರು, ಯಕ್ಷಗಾನದ ಚಾರಿತ್ರಿಕ ಘಟ್ಟಗಳನ್ನು ಅಭ್ಯಾಸ ಮಾಡಿ ಅದರ ಬಳಿಕ ಸಂಶೋಧನಾ ಗ್ರಂಥಗಳನ್ನು ಬರೆಯುವ ಅಭಿಲಾಷೆ ಉಳ್ಳವರು, ಜ್ಞಾನವನ್ನೇ ನಿರೀಕ್ಷೆ ಮಾಡುವವರು ಅವರನ್ನು ಎನ್ಸೈಕ್ಲೋಪೀಡಿಯಾ ಆಗಿ ಯೂನಿವರ್ಸಿಟಿಯಲ್ಲಿ ಬಳಸುವ ಕೆಲಸವನ್ನು ನಿರೀಕ್ಷೆ ಮಾಡ್ತಾ ಇದ್ದರು. ಯಕ್ಷಗಾನ ಅಕಾಡೆಮಿ ಅಂತ ಸಂಸ್ಥೆ, ಅದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಪದಾಧಿಕಾರಿಗಳು ಇಂತಿಂಥವರು ಇರಬೇಕು ಅಂತ ಅದರ ಒಬ್ಬ ಚುನಾಯಿತ ನೋಂದಾಯಿತ ಸದಸ್ಯನಾಗಿ ನನ್ನ ಅನುಭವದ ಹೇಳುವುದು ಬಳಸಲಿಕ್ಕೆ ಕಷ್ಟ. ಆದರೂ ನಮ್ಮ ಕಾಲೇಜುಗಳು ತಿಂಗಳಿಗೆ 3 ಉಪನ್ಯಾಸ, ಪ್ರತಿ ಕಾಲೇಜಿನಲ್ಲಿ ಅವರಿಗೆ ಒಂದು ಉಪನ್ಯಾಸ ಕೊಟ್ಟರು 365 ದಿನ ಕಳೆಯುತ್ತಿತ್ತು. ಆದರೆ ಏನು ಮಾಡುವ, ನಮ್ಮಲ್ಲಿ ಸಾಂಸ್ಕೃತಿಕವಾದ ಪರಿಚಾರಕತ್ವದಲ್ಲಿ ಹೆಸರು ಪಡೆಯುವುದಕ್ಕೆ ಗಿಲೀಟು ಹಚ್ಚಿದವರು ಕಾಣಿಸಿಕೊಳ್ಳುವುದಕ್ಕೆ ತರಾತುರಿಯ ಸ್ಪರ್ಧೆ ನಡೀತದೆ ಹೊರತು ಅಪ್ಪಟ ಬಂಗಾರದ ಸ್ವಭಾವ ಬಹಳ ಕಡಿಮೆ. ಅದನ್ನೇ ನಾನು ಹೇಳಿದ್ದು. ಆ ವೇದಿಕೆಯಲ್ಲಿ ರಾಮನಾಗುತ್ತಾನೆ, ಇಲ್ಲಿ ರಾಮ ಆದವ ಹೊರಗಿನ ವ್ಯವಹಾರದಲ್ಲಿ ಅಪ್ಪಟ ಕಂಸನೇ ಆಗಿರ್ತಾನೆ. ಆದ ಕಾರಣದಿಂದ ಈ ದುರಂತ, ಈ ವೈರುಧ್ಯ, ಈ ವೈಚಿತ್ರ್ಯ, ಈ ವಿರೋಧಾಭಾಸದ ಸಾಮಾಜಿಕ ಸನ್ನಿಪಾತದ ಸನ್ನಿವೇಶದಲ್ಲಿ ನಮಗದನ್ನು ನಿರೀಕ್ಷಿಸುವ ಅಧಿಕಾರ ಹಕ್ಕು ಇಲ್ಲ ಅಂತ ಕಾಣುತ್ತದೆ. ಗೋವಿಂದಣ್ಣ ಮತ್ತೆ ದೊಡ್ಡ ರಂಗಸ್ಥಳದಲ್ಲಿ ಮತ್ತೆ ಒಡ್ಡೋಲಗ ಕೊಡ್ತಾ ಇರ್ಬೋದು. ಯಾರು ಮಗಧಾದೇಶಕ್ಕೆ, ಯಾರು ಕೌಂಡ್ಲಿಕ ಅಂದರೆ ಯಾರು, ಕೌಂಡ್ಲಿಕನ ವಯಸ್ಸು ನೀವು ನೋಡಿರ್ಬೇಕಲ್ಲ ಅವರದು. ಅದ್ಭುತವಾದ ಕೌಂಡ್ಲಿಕ, ದೂತನ ಜೊತೆಗೆ ವ್ಯವಹಾರ ಮಾಡೋದು ನವನೀತ ಶೆಟ್ಟರಿಗೆ ಗೊತ್ತಾಗ್ತದೆ ಈಗ ನಿಲ್ಲಿಸಬೇಕು ಅಂತ. ಅವರು ನಿರೂಪಣೆ ಮಾಡುವಾಗ ಮಾತಾಡುವುದನ್ನು ಸೇರಿಸಿದರೆ 1 ಗಂಟೆ ಆಗ್ತದೆ. ಬಿಡಲಿ, ನಮಸ್ಕಾರ, ಸಲುಗೆ. ಆದ ಕಾರಣದಿಂದ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿದ ಹಾಗೆ ನಟಿಸಿದ್ದೋ ಗೊತ್ತಿಲ್ಲ, ನಿಮ್ಮನ್ನು ಅಪಮಾನಿಸುವುದಿಲ್ಲ. ನಿಮ್ಮ ಸಹನೆಗೆ ನಮೋ ನಮಃ ಅಂತ ಹೇಳಿ ಶಾಮಣ್ಣನಿಗೆ ಮತ್ತೆ ನೆನಪಿಸಿ, ನನ್ನ ಹತ್ತಿರದ ಬಂಧು ಬ್ರದರ್ನ ಮನೆ ಒಕ್ಕೊಲಿ ಹೊತ್ತು ಅವನ್ನ ಆಕ್ಷೇಪ ಹೇಳ್ತಾ ಇದ್ದಾನೆ ಫೋನಿನಲ್ಲಿ. ಶಾಮಣ್ಣನಿಗೆ ಭರವಸೆ ಕೊಟ್ಟು ಬಂದಿದ್ದೇನೆ. ಗೋವಿಂದ ಭಟ್ಟರ ಆತ್ಮಕ್ಕೆ ಸದ್ಗತಿ ಇರಲಿ. ಓಂ ಓಂ ಶಾಂತಿ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.